ಎಲ್ಲರಿಗೂ ವಂದನೆಗಳು. ಡಿಸೆಂಬರ್ ತಿಂಗಳ ಆದಿಭಾಗದಲ್ಲಿ ಭೀಮಾ ಕೊರೆಗಾಂವ್ ವಿಜಯಸ್ತಂಭ ಪ್ರಬಂಧ ಸ್ಪರ್ಧೆಯನ್ನು ಗಣಕರಂಗದ ಪದಾಧಿಕಾರಿಗಳು ಆಯೋಜಿಸಿದ್ದರು. ಈ ಸಂದರ್ಭದ ಫಲಿತಾಂಶವನ್ನು ಇತ್ತೀಚೆಗೆ ಪ್ರಸ್ತುತಪಡಿಸಲಾಗಿದೆ. ನನಗೆ ಈ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಒದಗಿ ಬಂದಿದೆ. ಈ ವಿಚಾರಕ್ಕಾಗಿ ಸಿದ್ದರಾಮ ಹಿಪ್ಪರಗಿ ಮತ್ತು ಗಗೋಚ ಕಾವ್ಯನಾಮದ ಗಣಪತಿ ಛಲವಾದಿಯವರಿಗೆ ನಾನು ಮೊದಲನೆಯದಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ನನ್ನ ಬಹುಮಾನಿತ ಪ್ರಬಂಧವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ನನ್ನ ಪ್ರಬಂಧದ ಶೀರ್ಷಿಕೆ ಭೀಮಾ ಕೊರೆಗಾಂವ್ ವಿಜಯಸ್ತಂಭ ಒಂದು ವಿಜಯೋತ್ಸವ. ಪ್ರಸ್ತಾವನೆ: ಐತಿಹಾಸಿಕ ಪ್ರಮಾಣಭೂತವಾದ ಪುನರ್ನಿರ್ಮಾಣಕ್ಕೆ ಇರುವ ಅತಿ ಪ್ರಮುಖವಾದ ಆಧಾರಗಳಲ್ಲಿ ಶಾಸನಗಳು ಸೇರಿವೆ. ಅವುಗಳ ಕಾಲ, ರೂಪ ಮತ್ತು ಉದ್ದೇಶಗಳಿಗೆ ಅನುಸಾರವಾಗಿ ಅವುಗಳಿಗೆ ವಿವಿಧ ಹೆಸರುಗಳು ಬಂದಿದೆ. ಅವುಗಳು ಬುಗರಿಯಾಕಾರವನ್ನು ಹೊಂದಿದ್ದರೆ ಅವುಗಳನ್ನು ಶಾಸನ ಸ್ತಂಭ, ಸೂಚ್ಯಾಕಾರ ಸ್ತಂಭ, ಸ್ತೂಪ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. ಭರತಖಂಡದಲ್ಲಿ ಶಾಸನಗಳ ಚರಿತ್ರೆ ಸ್ಪಷ್ಟವಾಗಿ ಪ್ರಾರಂಭವಾಗುವುದು ಅಶೋಕನ ಕಾಲದಿಂದ ಎನ್ನಬಹುದು. ಕನ್ನಡ ನಾಡಿನಲ್ಲಿ ಶಾಸನಗಳು 3-4ನೇ ಶತಮಾನದಿಂದ ಪ್ರಾರಂಭವಾದವು ಎಂದು ಸಂಶೋಧನೆಗಳು ತೋರಿಸಿಕೊಟ್ಟಿವೆ. ಪ್ರಬಂಧದ ವಿಷಯವಾದ ಭೀಮಾ ಕೊರೆಗಾಂವ್ ವಿಜಯಸ್ತಂಭ ಶಾಸನದ ಕೆಲವು ಗುಣವಿಶೇಷಗಳನ್ನು ಹೊಂದಿರುವುದರಿಂದ ಶಾಸನ ಎಂದು ಕರೆದರೆ ತಪ್ಪಾಗಲಾರದು. ಶಾಸನ ಎಂಬ ಶಬ್ದ ಸಂಸ್ಕೃತದ ಶಾಸ್ ಎಂಬ ಧಾತುವಿನಿಂದ ಬಂದಿದೆ. ಈ ಶಬ್ದ ಅಪ್ಪಣೆ ಕೊಡು, ಘೋಷಣೆಯನ್ನು ಹೊರಡಿಸು ಎಂಬ ಅರ್ಥವನ್ನು ಕೊಡುತ್ತದೆ. ರಾಜನ ಅಪ್ಪಣೆಯಂತೆ ಅವನು ಕೊಟ್ಟ ದಾನ ಧರ್ಮಗಳನ್ನು ಘೋಷಿಸುವುದಕ್ಕಾಗಿ ಅವು ರಚಿತವಾದುವು ಎಂಬ ಅರ್ಥ ಇಲ್ಲಿ ಧ್ವನಿಸುತ್ತದೆ. ವೇದಕಾಲದಲ್ಲಿ, ಯಜ್ಞಯಾಗಾದಿಗಳ ಕಾಲದಲ್ಲಿ ಧರ್ಮಶಾಸನಗಳನ್ನು ಬರೆದಿಡುವ ಪದ್ಧತಿ ಚಾಲ್ತಿಯಲ್ಲಿತ್ತು. ಅಶೋಕನ ಕಾಲದಲ್ಲಿ ಶಾಸನಗಳು ದಾನಪತ್ರಗಳ ರೂಪವನ್ನಲ್ಲದೆ ಧರ್ಮಬೋಧೆಯ ಪಾಠವಾಗಿಯೂ ಪರಿಣಮಿಸಿತು. ಭೀಮಾ ಕೊರೆಗಾಂವ್ ವಿಜಯಸ್ತಂಭ ಒಂದು ಚಾರಿತ್ರಿಕ ಘಟನೆಯ ದಾಖಲೆಯಾಗಿ ದಲಿತರ ವಿಜಯದ ದ್ಯೋತಕವಾಗಿ ಮಹಾರಾಷ್ಟ್ರದ ಭೀಮಾ ಕೊರೆಗಾಂವ್ನಲ್ಲಿ ತಲೆ ಎತ್ತಿ ನಿಂತ 19ನೇ ಶತಮಾನದ ಪ್ರಾರಂಭದ ಶಾಸನಗಳಲ್ಲಿ ಶಾಸನವಾಗಿ ದಲಿತರ ಹೆಮ್ಮೆಯ ಕುರುಹಾಗಿ ಚಾರಿತ್ರಿಕ ಪ್ರಾಧಾನ್ಯತೆಯನ್ನು ಪಡೆದಿದೆ. ವರ್ಣಾಶ್ರಮ ವ್ಯವಸ್ಥೆ ಬಹುಕಾಲದಿಂದ ಭಾರತದಲ್ಲಿ ಬೇರು ಬಿಟ್ಟಂತಹ ಒಂದು ಅನಿಷ್ಟ ಸಂಪ್ರದಾಯ. ದೀರ್ಘಕಾಲದ ರಾಜಪ್ರಭುತ್ವ ಮತ್ತು ಆ ಕಾಲದ ಬ್ರಿಟಿಷ್ ಆಳ್ವಿಕೆಯಲ್ಲಿ ಈ ಭೀಷಣ ವ್ಯವಸ್ಥೆ ಲಗಾಮಿಲ್ಲದೆ ನಡೆದು ಬಂದಿರುವುದು ಕಂಡುಬರುತ್ತದೆ. ಇದಕ್ಕೆ ಐತಿಹಾಸಿಕ ಕಾರಣಗಳೇನೇ ಇದ್ದರೂ ಅದು ಮಾನವೀಯವಾದುದಲ್ಲ ಎಂದು ಈಗ ಎಲ್ಲರೂ ಒಪ್ಪಿಕೊಳ್ಳುವುದು ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾದ ವಿಚಾರವಾಗಿದೆ. ವರ್ಣಾಶ್ರಮದಲ್ಲಿ ವೃತ್ತಿಯ ಆಧಾರದ ಮೇಲೆ 4 ಜಾತಿಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಸ್ತಿತ್ವದಲ್ಲಿದ್ದವು. ಇದಕ್ಕೆ ಧಾರ್ಮಿಕ ಅನುಮೋದನೆ ಸಿಗುವ ಹಾಗೆ ವಿವಿಧ ವರ್ಣದವರು ದೇವರ ವಿವಿಧ ಅಂಗಾಂಗಗಳಿಂದ ಉದ್ಭವಿಸಿದರು ಎಂಬ ಪೌರಾಣಿಕ ಕಥೆಗಳು ಪ್ರಚಲಿತವಾಗಿದ್ದುವು. ಬ್ರಾಹ್ಮಣರು ಧಾರ್ಮಿಕ ಕೆಲಸಗಳನ್ನು ಮಾಡುತ್ತಿದ್ದು ಅವರು ಮೇಲಿನ ಸ್ತರದವರೆಂಬ ಪರಿಗಣನೆ ಇತ್ತು. ಅವರು ಸಾಮಾಜಿಕ ನಡವಳಿಕೆಗಳನ್ನು ರೂಪಿಸುವವರಾಗಿದ್ದೆಂದು ಕಂಡುಬರುತ್ತದೆ. ಕ್ಷತ್ರಿಯರು ದೇಶದ ರಕ್ಷಣೆಯ ವೃತ್ತಿಯನ್ನು, ಯುದ್ಧಗಳಾದಾಗ ರಣರಂಗದಲ್ಲಿ ಹೋರಾಟ ಮಾಡಬೇಕಿತ್ತು. ವ್ಯಾಪಾರ ಉದ್ಯಮಗಳು ವೈಶ್ಯರ ಕಸುಬಾಗಿತ್ತು. ಶೂದ್ರರು ಮೇಲ್ವರ್ಗಗಳ ಜನರ ಚಾಕಿರಿ ಸೇವೆ ಮಾಡಬೇಕಾಗಿತ್ತು. ಆಯಾ ಜಾತಿಗಳ ವೃತ್ತಿಗಳಿಗೆ ಅನುಸಾರವಾಗಿ ಅವರಿಗೆ ಅಂತಸ್ತು ಮತ್ತು ಗೌರವ ಸಿಗುತ್ತಿತ್ತು. ಅಂದಿನ ಜನರ ಜೀವನ ಕ್ರಮವು, ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳು ಕಾಲಕಾಲಕ್ಕೆ ರೂಪುಗೊಂಡದ್ದು ಈಗ ಇತಿಹಾಸ. ಆಯಾ ರಾಜರ ಸಾಮೀಪ್ಯದ ಆಧಾರದಲ್ಲಿ ಭೂ ಹಂಚಿಕೆಯಿಂದ ಹಿಡಿದು ಉಳಿದ ಅನುಕೂಲತೆಗಳು, ಸವಲತ್ತುಗಳು ದತ್ತವಾಗುತ್ತಿದ್ದವು.
ರಾಜಾಡಳಿತ ಕೊನೆಗೊಂಡು ಪ್ರಭುತ್ವವು ಬ್ರಿಟಿಷರ ಕೈಜಾರಿದಾಗಲೂ ಪರಿಸ್ಥಿತಿ ಏನೂ ಬದಲಾಗಲಿಲ್ಲ. ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಅವರ ಪ್ರಭುತ್ವದ ಸಮೀಪವಿದ್ದವರು ಹೆಚ್ಚಿನ ಜಮೀನು ಒಡೆತನ, ಅಧಿಕಾರ ಹಂಚಿಕೆ ಹೀಗೆ ಹಲವು ಅನುಕೂಲತೆಗಳು ಒದಗಿ ಬಂದದ್ದು ಆರ್ಥಿಕ ಅಸಮಾನತೆಯ ಮುಂದುವರಿಕೆಗೆ ಕಾರಣವಾಯಿತು. ಈ ಮೇಲಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಘಾಸಿಯಾದವರು ಅತ್ಯಂತ ಕೆಳಸ್ಥಳದಲ್ಲಿರುವ ಶೂದ್ರ ಜನಾಂಗ. ಚಾರಿತ್ರಿಕ ಅವಗಣನೆಗೆ ಪಾತ್ರವಾದ ಜನಾಂಗವೂ ಇದೇ ಆಗಿದೆ. ಶೂದ್ರರಲ್ಲೂ ನೀಚರೆಂದು ಪರಿಗಣಿಸಲ್ಪಟ್ಟ ಅಸ್ಪೃಶ್ಯರ, ಅಂದರೆ ಇಂದಿನ ದಲಿತರ ಜೀವನ ಅತ್ಯಂತ ದಯನೀಯವೂ ಅಮಾನವೀಯವೂ ಆಗಿದ್ದುದು ಗಮನಾರ್ಹ ಸಂಗತಿಯಾಗಿದೆ. ಭೀಮಾ ಕೊರೆಗಾಂವ್ ವಿಜಯಸ್ತಂಭಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗಲು ಕಾರಣ ತಿಳಿಯಬೇಕಾದರೆ 19ನೇ ಶತಮಾನದ ಆದಿಭಾಗದಲ್ಲಿ ಅಸ್ಪೃಶ್ಯರು ಬದುಕುತ್ತಿದ್ದ ಬದುಕಿನ ಕೆಲವು ಮುಖ್ಯ ಅಂಶಗಳ ಉಲ್ಲೇಖ ಅಪೇಕ್ಷಣೀಯ. ದಲಿತರು ಊರಿನಿಂದ ಹೊರಗೆ ವಾಸವಾಗಿರುವುದು ಕಡ್ಡಾಯವಾಗಿತ್ತು. ಉಳಿದ ಜಾತಿಯವರ ಜಲಸಂಪನ್ಮೂಲಗಳನ್ನು ಅಸ್ಪೃಶ್ಯರು ಪಡೆಯುವುದು ನಿಷಿದ್ಧವಾಗಿತ್ತು. ಅಸ್ಪೃಶ್ಯರು ತಮ್ಮ ನೆರಳು ಸವರ್ಣೀಯರ ಮೇಲೆ ಬೀಳದಂತೆ ಅಂತರ ಕಾಯ್ದುಕೊಳ್ಳಬೇಕಾದ ಕಟ್ಟಳೆಗಳಿದ್ದವು. ಅಷ್ಟೇ ಏಕೆ, ಊರಿನ ಜಾನುವಾರುಗಳು ಸತ್ತರೆ ಅದನ್ನು ಊರ ಹೊರಗೆ ತೆಗೆದುಕೊಂಡು ಹೋಗಿ ವಿಲೇವಾರಿ ಮಾಡಿ ತಿನ್ನಬಹುದಾಗಿತ್ತು. ಸವರ್ಣೀಯರ ಮಲವನ್ನು ಹೊತ್ತು ಒಯ್ದು ಊರನ್ನು ಶುಚಿ ಮಾಡಬೇಕಾಗಿತ್ತು. ಅವರ ಎಂಜಿಲನ್ನು ತಿನ್ನಬೇಕಾಗಿತ್ತು. ಬೀದಿ ಗುಡಿಸುವುದು, ಊರು ಶುಚಿ ಮಾಡುವುದು ಅತ್ಯಂತ ಕೀಳು ಕೆಲಸಗಳು ಅವರ ಉಳಿಗೆಗಳಾಗಿದ್ದವು. ಸಾಮಾಜಿಕವಾಗಿ ಯಾವುದೇ ಸ್ಥಾನಮಾನವಿಲ್ಲದ ಅಸ್ಪೃಶ್ಯರು ನಾಯಿಗಿಂತ ಕೀಳಾಗಿ ಬಾಳುತ್ತಿದ್ದರು. ಈ ಪರಿಸ್ಥಿತಿಯನ್ನು ಈಗ ಯೋಚಿಸಿದರೆ ಅದಕ್ಕೆ ಕಾರಣವಾದ ಅಂದಿನ ಸವರ್ಣೀಯರ ಚಾರಿತ್ರಿಕ ತಪ್ಪಿಗೆ ತಲೆ ತಗ್ಗಿಸುವಂತಿತ್ತು ಎಂಬುದು ವಾಸ್ತವ. ಇದೆಲ್ಲ ಅನ್ಯಾಯಗಳ ವಿರುದ್ಧ ಅಂದಿನ ಪ್ರಭುತ್ವದಲ್ಲಿ ಯಾವುದೇ ಪರಿಹಾರವನ್ನು ಪಡೆಯಲು ಸಾಧ್ಯವಿಲ್ಲದ ಕಾರಣ ಅಸ್ಪೃಶ್ಯರಿಗೆ ಸವರ್ಣೀಯರ ಮೇಲೆ ಅಸಮಾಧಾನ ಬೆಳೆದು ಬಂದದ್ದು ಸ್ವಾಭಾವಿಕ. ಇದು ಬರೇ ಪ್ರಾದೇಶಿಕ ನಡವಳಿಕೆಯಾಗಿರದೆ ದೇಶದ ಎಲ್ಲ ಭಾಗಗಳಲ್ಲಿ ಅಲ್ಪ ಸ್ವಲ್ಪ ತೀವ್ರತೆಯ ವ್ಯತ್ಯಾಸ ಹೊರತುಪಡಿಸಿದರೆ ಉಳಿದಂತೆ ಅವರ ಬದುಕು ಅಮಾನವೀಯವಾಗಿಯೇ ಇತ್ತು. ಚಾರಿತ್ರಿಕವಾಗಿ ನೋಡಿದರೆ 12ನೇ ಶತಮಾನದಲ್ಲಿ ಅತ್ಯಂತ ಅನ್ಯಾಯದ ವಿರುದ್ಧ ಇಂತಹ ಅನ್ಯಾಯದ ವಿರುದ್ಧದ ಮೊದಲ ಪ್ರತಿಭಟನೆ ಬಸವಣ್ಣನ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಆಗಿರುವುದು ಇಲ್ಲಿ ಸ್ಮರಿಸಬಹುದು. ವೀರಶೈವ ಮತದ ಸ್ಥಾಪನೆಗೂ ವರ್ಣಾಶ್ರಮವೇ ಮುಖ್ಯ ಕಾರಣವಾಗಿತ್ತು. ಅದೊಂದು ಪೂರ್ಣ ಯಶಸ್ಸಿನ ಪ್ರಯತ್ನವಾಗದೇ ಹೋದರೂ ಕೆಳವರ್ಗದ ನೋವುಗಳನ್ನು ಹೊರಹಾಕಲು ಒಂದು ದ್ವಾರವಾಯಿತು. 19ನೇ ಶತಮಾನದ ಆದಿಭಾಗದಲ್ಲಿ ಇಂದಿನ ಮಹಾರಾಷ್ಟ್ರದ ಮುಖ್ಯ ಭಾಗವಾದ ಪುಣೆ ಪೇಶ್ವೆಯರ ಆಡಳಿತದಲ್ಲಿತ್ತು. ಪೇಶ್ವೆಗಳು ಸಾಂಪ್ರದಾಯಿಕ ಬ್ರಾಹ್ಮಣ ಕುಲಸ್ಥರಾಗಿದ್ದು ಮನುಸ್ಮೃತಿಯ ಪಾಲಕರಾಗಿದ್ದು ಅವರ ಆಡಳಿತದಲ್ಲಿ ಅಸ್ಪೃಶ್ಯರ ಬದುಕು ಇನ್ನೂ ಹೇಯವಾಗಿತ್ತು. ಅವರು ತಾವು ಅಸ್ಪೃಶ್ಯರೆಂದು ಕೂಗಿಕೊಂಡೇ ಊರೊಳಗೆ ಬರಬೇಕಾಗಿತ್ತು. ಅವರು ಹೊರಗೆ ಉಗುಳುವಂತಿರಲಿಲ್ಲ. ಉಗುಳಲು ಕೊರಳಿಗೆ ಮಡಿಕೆಗಳನ್ನು ಕಟ್ಟಿಕೊಳ್ಳಬೇಕಾಗಿತ್ತು. ನೆರಳು ಉದ್ದವಿಲ್ಲದ ಮಧ್ಯಾಹ್ನವಷ್ಟೇ ಅವರು ಪುರಪ್ರವೇಶ ಮಾಡಬಹುದಾಗಿತ್ತು. ಅವರು ತಮ್ಮ ದಲಿತತ್ವವನ್ನು ಬಿಂಬಿಸುವಂತೆ ಪೊರಕೆಗಳನ್ನು ಬೆನ್ನಿಗೆ ತಗಲಿಕೊಂಡು ಓಡಾಡಬೇಕಿತ್ತು. ಈ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕುವಂತೆ ಅಸ್ಪೃಶ್ಯರು ಪೇಶ್ವೆಯ ರಾಜ 2ನೇ ಬಾಜಿರಾಯನ ಹತ್ತಿರ ಅಂಗಲಾಚಿ ಬೇಡಿಕೊಂಡರೂ ಏನೂ ಪ್ರಯೋಜನವಾಗಲಿಲ್ಲ. ಆಗ ರಾಜನು ಅಸ್ಪೃಶ್ಯರು ಹುಟ್ಟಿರುವುದೇ ನಮ್ಮ ಸೇವೆ ಮಾಡಲು ಎಂದು ಮನು ಸಂವಿಧಾನವನ್ನು ತೋರಿದ್ದ. ಪೇಶ್ವೆಗಳು ಅರಾಜಕತೆ, ದಬ್ಬಾಳಿಕೆ, ಅನ್ಯಾಯಗಳನ್ನು ದಮನಗೊಳಿಸಲು ಮತ್ತು 2ನೇ ಬಾಜಿರಾಯನ ಆಳ್ವಿಕೆಯನ್ನು ಕೊನೆಗೊಳಿಸಲು ಸಿದ್ಧನಾಕ ಎಂಬ ಅಸ್ಪೃಶ್ಯ ಯುವಕ ಜಾಗರೂಕನಾದ. ಮುಂದೆ 500 ಜನರ ಮಹಾರ್ ಯುವಕರನ್ನು ಒಟ್ಟುಗೂಡಿಸಿ ಶೋಷಿತ ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಬ್ರಿಟಿಷ್ ಸೈನ್ಯ ಸೇರಿದರು. ಈ ಕ್ರೂರತೆಯನ್ನು ಸಹಿಸಿಕೊಂಡು ಬಂದ ಸಮುದಾಯ ಇದರಿಂದ ವಿಮೋಚನೆ ಕಾಯುತ್ತಿತ್ತು. 1817ನೇ ಡಿಸೆಂಬರ್ ತಿಂಗಳಿನಲ್ಲಿ ಇಂತಹ ಒಂದು ಅವಕಾಶ ಒದಗಿ ಬಂತು. ಭೀಮಾ ಕೊರೆಗಾಂವ್ ವಿಜಯಸ್ತಂಭದ ಸುತ್ತಮುತ್ತ ಕ್ರಿಸ್ತಶಕ 1817ರ ಡಿಸೆಂಬರ್ ತಿಂಗಳ ಒಂದು ರಾತ್ರಿ ಬ್ರಿಟಿಷ್ ಸೈನ್ಯದ ಲೆಫ್ಟಿನೆಂಟ್ ಕರ್ನಲ್ ಫಿಲ್ಸ್ಮನ್ಗೆ ಮೇಲಧಿಕಾರಿಯಿಂದ ಒಂದು ಆದೇಶ ಬಂತು. ಕೆಲವು ತಿಂಗಳ ಹಿಂದೆ
ಅರ್ಧ ರಾಜ್ಯ ಕಳೆದುಕೊಂಡಿದ್ದ ಪೇಶ್ವೆಯ ಸೈನ್ಯವು ಪುಣೆಯನ್ನು ಮುತ್ತಿಗೆ ಹಾಕಲು ಸಜ್ಜಾಗಿದೆ. ಪರ್ಯಾಪ್ತ ವ್ಯವಸ್ಥೆ ಮಾಡಿ ಈ ಯುದ್ಧವನ್ನು ಗೆಲ್ಲಬೇಕು, ಇಲ್ಲದಿದ್ದರೆ ಬ್ರಿಟಿಷರಿಗೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಉಳಿಗಾಲವಿಲ್ಲ ಎಂಬ ಸಂದೇಶ ರವಾನೆಯಾಗಿತ್ತು. ಪೇಶ್ವೆಯ ಜೊತೆ ಸುಮಾರು 30,000 ಸೈನಿಕರ ಸೈನ್ಯವಿತ್ತು. ಅವರನ್ನು ಗೆಲ್ಲುವುದು ಕಷ್ಟದ ಕೆಲಸವಾಗಿತ್ತು. ಈ ಪರಿಸ್ಥಿತಿಯಲ್ಲಿ ಫಿಲ್ಸ್ಮೆನ್ ಪೇಶ್ವೆಯ ಸೈನ್ಯವನ್ನು ಸದೆಬಡೆಯಲು ಮೈಸೂರು ನೇಟಿವ್ ರೆಜಿಮೆಂಟ್ 2ನೇ ಬೆಟಾಲಿಯನ್ 1ನೇ ರೆಜಿಮೆಂಟನ್ನು ಗುರುತಿಸಿದನು. ಅದರಲ್ಲಿ ಶಿಸ್ತು, ಶೌರ್ಯ, ಸಾಹಸಕ್ಕೆ ಹೆಸರಾದ ಸಿದ್ದನಾಕ ಮೆಕಲನಾಕನ ಬೆಟಾಲಿಯನ್ನನ್ನು ಪುಣೆಗೆ ಕರೆಸಿ ಯುದ್ಧಕ್ಕೆ ಆದೇಶ ನೀಡಲಾಯಿತು. ಹೊರಗಿನ ಬ್ರಿಟಿಷರನ್ನು ಸಹಾಯ ಮಾಡುವುದೋ ದೇಶೀಯ ಪೇಶ್ವೆಗಳಿಗೆ ಸಹಾಯ ಮಾಡುವುದೋ ಎಂಬ ಮಹಾರ್ ಗುಂಪು ವಿಚಾರ ಮಂಥನ ಮಾಡಿತು. ಕೊನೆಗೆ ಯುದ್ಧದ ವಿಷಯದಲ್ಲಿ ಪೇಶ್ವೆಯ ನಿರ್ಧಾರ ತಿಳಿಯಲು ಸೇನಾಪತಿ ಸಿದ್ದನಾಕ ಪೇಶ್ವೆಯ ಸೇನಾಪತಿ ಬಾಪು ಗೋಖಲೆಯನ್ನು ಭೇಟಿ ಮಾಡಿದ. ಪೇಶ್ವೆ ಬಾಜಿರಾಯನನ್ನು ಭೇಟಿ ಮಾಡಿದ. ಬಾಜಿರಾಯನು ಸಿದ್ದನಾಕನ ಮುಖ ನೋಡಿದಾಗ ಸಿಟ್ಟಿನಿಂದ ಅವನನ್ನು ಒಳಗೆ ಬಿಟ್ಟ ಕಾವಲುಗಾರನಿಗೆ ಗಲ್ಲಿಗೇರಿಸಲು ಆದೇಶಿಸಿದ. ಕಾರಣನಾದ ಸೇನಾಧಿಪತಿ ಗೋಖಲೆಯನ್ನು ನಿಂದಿಸಿದ. ಇದರಿಂದ ಸಿದ್ದನಾಕ ಅವಮಾನಿತನಾಗಿ ಕುದಿದ. ನಾಳೆ ಇತಿಹಾಸವು ನಮ್ಮ ಜನಾಂಗವು ಬ್ರಿಟಿಷರ ಪರ ಹೋರಾಡಿದರೆಂಬ ಅಪರಾಧ ಹೊರಿಸಬಾರದೆಂಬ ಕೊನೆ ಪ್ರಯತ್ನವೆಂಬಂತೆ ಮಾಡಿದ ಯತ್ನವು ವಿಫಲವಾದದ್ದಕ್ಕೆ ನೊಂದುಕೊಂಡ. ಬ್ರಿಟಿಷರು ಎಷ್ಟಾದರೂ ಹೊರಗಿನವರು, ನಾವು ನಿಮ್ಮ ಪರವಾಗಿ ಹೋರಾಡಲು ಸಿದ್ಧರಿದ್ದೇವೆ, ಗೆಲುವಿನ ನಂತರ ನೀವು ನಮಗೆ ಯಾವ ಸ್ಥಾನಮಾನ ಕೊಡುತ್ತೀರಿ ಎಂದು ಪೇಶ್ವೆಯನ್ನು ಕೇಳಿದ. ಆ ಗಂಭೀರ ಪ್ರಶ್ನೆಗೆ ಪೇಶ್ವೆಯ ಉತ್ತರ ಹೀಗಿತ್ತು: ಧರ್ಮಗ್ರಂಥವು ಏನು ಹೇಳುತ್ತದೆಯೋ ಅದರಂತೆ ನಿಮ್ಮನ್ನು ನೋಡಿಕೊಳ್ಳುತ್ತೇವೆ, ನೀವು ಅಸ್ಪೃಶ್ಯರೆಂಬುದನ್ನು ಮರೆಯಬಾರದು ಎಂಬುದಾಗಿ ಎಷ್ಟು ನಿಷ್ಠುರವಾಗಿ ಉತ್ತರ ಕೊಟ್ಟ. ಸಿದ್ದನಾಕನಿಗೆ ಮಾಡಿದ ಅಪಮಾನದಿಂದ ರೊಚ್ಚಿಗೆದ್ದ ಮೆಹಾರ್ ಸೈನಿಕರು ಪೇಶ್ವೆಯ ಮನುವಾದಿ ವ್ಯವಸ್ಥೆಯನ್ನು ಅಂತ್ಯಗೊಳಿಸಲು ಯುದ್ಧ ರೂಪದಲ್ಲಿ ಅವಕಾಶ ಬಂದಿದೆ. ಬ್ರಾಹ್ಮಣ ಪೇಶ್ವೆಗಳ ಆಡಳಿತ ವ್ಯವಸ್ಥೆಯಲ್ಲಿ ದಲಿತರು ಪಶುಪಕ್ಷಿಗಳಂತೆ ಹೀನಾಯವಾಗಿ ಬದುಕುವುದಕ್ಕಿಂತ ವೀರ ಮರಣವನ್ನು ಪಡೆಯಬೇಕೆಂಬ ಮಹಾರ್ ಸೈನಿಕರು ಬರ ಸಿಡಿದಾಗ ಪೇಶ್ವೆಗಳು ಬಡಿದಪ್ಪಿಸಲು ಸಿದ್ಧರಾದರು. ನಾವು ಪೇಶ್ವೆಗಳನ್ನು ಸೋಲಿಸಿ ದೊಡ್ಡ ರಾಜ್ಯವನ್ನು ಗೆದ್ದುಕೊಡುತ್ತೇವೆ, ಪ್ರತಿಯಾಗಿ ನಮಗೇನು ಸಹಾಯ ಮಾಡುತ್ತೀರಿ ಎಂದು ಬ್ರಿಟಿಷರನ್ನು ಕೇಳಿದರು. ನಾವು ಗೆದ್ದ ನಂತರ ಈ ದೇಶದಲ್ಲಿ ಆಡಳಿತ ಮಾಡುವ ಎಲ್ಲ ಕಡೆ ಶೋಷಿತ ವರ್ಗದ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಶಾಲೆಗಳನ್ನು ತೆರೆಯಬೇಕೆಂದು ಕೇಳಲಾಗಿ ಅದಕ್ಕೆ ಬ್ರಿಟಿಷರು ಆಶ್ವಾಸನೆ ನೀಡಿದರು. ಮಹಾರ್ ಸೈನ್ಯವು ಡಿಸೆಂಬರ್ 31, 1817 ರಾತ್ರಿ 9:30ಕ್ಕೆ ಯುದ್ಧಭೂಮಿಗೆ ಧಾವಿಸಿತು. ಜನವರಿ 1, 1818 ಮುಂಜಾನೆ ಕೊರೆಗಾಂವಿನಲ್ಲಿ ಬೀಡು ಬಿಟ್ಟಿತು. ಅಂದಾಜು 30,000 ಜನರ ಸೈನ್ಯದ ಒಡೆತನವಿರುವ ಪೇಶ್ವೆಯ ಮುಂದೆ ಮಹಾರ್ ಸೈನ್ಯ ಕೇವಲ 500 ಜನ ಬಲದ್ದು. ಬ್ರಿಟಿಷ್ ಸೈನ್ಯದ ತೋಪು ಗುಂಡುಗಳಿಂದ ಪೇಶ್ವೆಯ ಸೈನ್ಯವನ್ನು ಚದುರಿಸಿತು. ಮಹಾರ್ ಸೈನ್ಯದ ವೀರಾವೇಶದ ಕದನದಿಂದ ಪೇಶ್ವೆ ಸೈನ್ಯ ತತ್ತರಿಸಿ ಹೋಯಿತು. 12 ಗಂಟೆಗಳ ಯುದ್ಧದಲ್ಲಿ ಗೆಲುವು ಮೆಹಾರ್ ಸೈನ್ಯದ್ದಾಯಿತು. ಒಂದು ವರದಿಯ ಪ್ರಕಾರ ಬ್ರಿಟಿಷ್ ಸೈನ್ಯದ ಸೈನಿಕರ ಬಲದ ಅಂಕಿ ಸಂಖ್ಯೆಗಳಲ್ಲಿ ವಿವಿಧ ಮೂಲಗಳಲ್ಲಿ ಸಹಮತವಿಲ್ಲ. ವಿಕಿಪೀಡಿಯಾದ ಅಂಕಿ ಅಂಶಗಳ ಪ್ರಕಾರ ಪೇಶ್ವೆಯ ಸೈನ್ಯ ಸುಮಾರು 2,000 ಬಲ ಹೊಂದಿದ್ದರೂ ಯುದ್ಧಭೂಮಿಯಲ್ಲಿದ್ದುದು 2,000 ಜನ ಎಂಬ ಉಲ್ಲೇಖವಿದೆ. 21 ಮಂದಿ ಮಹಾರ್ ಸೈನಿಕರು ವೀರಮರಣ ಪಡೆದರು. ಸುಮಾರು 500 ಮಂದಿ ಪೇಶ್ವೆಯ ಸೈನಿಕರು ಮಡಿದರು, ಇಲ್ಲವೇ ಕಾಣದಾದರು ಎಂಬ ವಿವರ ಚರಿತ್ರೆಯ ಪುಟಗಳಲ್ಲಿ ಸಿಗುತ್ತದೆ. ಅಸಂಖ್ಯ ಪೇಶ್ವೆಯ ಸೈನಿಕರು ಮಡಿದರು. ಹೆದರಿ ಓಡಿದ ಸೈನಿಕರಲ್ಲಿ ಗಾಯಗೊಂಡವರ ಲೆಕ್ಕ ಹೇಗೆ ಸಿಕ್ಕಿತು? ಭೂತ ಭವಿಷ್ಯದಲ್ಲಿ ನಡೆಯದ ಅತ್ಯಂತ ಅದ್ಭುತವಾದ ಕದನ ಕೊರೆಗಾಂವ್ನಲ್ಲಿ ನಡೆಯಿತು. ಅಸ್ಪೃಶ್ಯರಾದ ಮಹಾರರು ಗೆಲುವು ಪಡೆದರು. ಈ ಸವಿನೆನಪಿನ ಸ್ಮರಣೆಗೆ ಕೊರೆಗಾಂವ್ ಶಾಸನಕ್ಕೆ
ಭೀಮಾ ನದಿ ತೀರದಲ್ಲಿ 75 ಅಡಿ ಎತ್ತರದ ವಿಜಯ ಸ್ತಂಭದ ಸ್ಥಾಪನೆಯಾಯಿತು. ವೀರಸ್ತಂಭದ ಉತ್ತರ ಕಡೆಯ ಭಾಗದಲ್ಲಿ ಯುದ್ಧದಲ್ಲಿ ಹುತಾತ್ಮರಾದವರ ಹೆಸರುಗಳನ್ನು ಕೆತ್ತಿದ್ದಾರೆ. ಈ ವೀರ ಸ್ತಂಭ ಶೋಷಣೆ ದೌರ್ಜನ್ಯದ ವಿರುದ್ಧದ ದಲಿತರ ವಿಜಯದ ಸಂಕೇತವಾಗಿದೆ. ಇಷ್ಟು ಸಾಹಸ ಮಾಡಿ ವಿಜಯ ತಂದುಕೊಟ್ಟ ಮಹಾರರಿಗೆ ಬ್ರಿಟಿಷ್ ಸೈನ್ಯದಲ್ಲಿ ಅವಕಾಶವಿಲ್ಲ ಎಂದು 1926ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತು. ಇದು ರಾಜಕೀಯ ಪ್ರೇರಿತವಾಗಿತ್ತು ಎನ್ನಲಾಗಿದೆ. ಅಂದು ಮಹಾರ್ ಜನರ ಬದುಕಿಗೆ ಒದಗಿ ಬರುತ್ತಿದ್ದ ಸೈನಿಕ ವೃತ್ತಿಯೂ ಇಲ್ಲವೆಂದಾದಾಗ ಅಸ್ಪೃಶ್ಯರು ಚಳವಳಿ ನಡೆಸಲು ಮುಂದಾದರು. ಅವುಗಳ ಪರಿಣಾಮವನ್ನು ತಿಳಿದ ದಲಿತ ಮುಖಂಡರಾದ ಡಾಕ್ಟರ್ ಅಂಬೇಡ್ಕರರು ಕೊರೆಗಾಂವ್ ಇತಿಹಾಸವನ್ನು ಶೋಧಿಸಿ ದಲಿತರ ಹೋರಾಟಕ್ಕೆ ಮುಂದಾಳತ್ವ ನೀಡಿದರು. ಪೂನಾದ ಕೊರೆಗಾಂವ್ ವಿಜಯ ಸ್ತಂಭದ ಸ್ಥಳದಲ್ಲಿ ಮಹಾರ್ ವೀರ ಚರಿತ್ರೆಯನ್ನು ಸ್ಮರಿಸಿ ಅಲ್ಲಿಂದಲೇ ಅಂಬೇಡ್ಕರರು ತಮ್ಮ ಹೋರಾಟವನ್ನು ಪ್ರಾರಂಭಿಸಿದರು. 1927ರಲ್ಲಿ ಜನವರಿ 1ರ ಬಳಿಕ ಪ್ರತಿ ವರ್ಷ ಅದೇ ದಿನ ಬಾಬಾ ಸಾಹೇಬ್ ಅಂಬೇಡ್ಕರರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೊರೆಗಾಂವಿಗೆ ಆಗಮಿಸಿ ವಿಜಯ ಸ್ತಂಭದ ಮುಂದೆ ಮಂಡಿಯೂರಿ ಭಾವ ಪರವಶರಾಗುತ್ತಿದ್ದರು. ಮೆಹಾರ್ಸ್ ಜನರ ಶ್ರದ್ಧೆ, ಶಿಸ್ತು, ಪ್ರಾಮಾಣಿಕತೆಯ ಬಲ ಇಲ್ಲದಿದ್ದರೆ ಬ್ರಿಟಿಷರಿಗೆ ಕೊರೆಗಾಂವ್ ಕದನ ಅಪಜಯವಾಗುತ್ತಿತ್ತು ಎಂದು ಬ್ರಿಟಿಷರಿಗೆ ಮನವಿ ಮಾಡಿದರು. ಅದಕ್ಕೆ ಮನ್ನಣೆ ನೀಡಿದ ಬ್ರಿಟಿಷರು ತಮ್ಮ ಆದೇಶವನ್ನು ಹಿಂದೆ ಪಡೆದರು. ಈ ಯುದ್ಧದ ಪರಿಣಾಮವೆಂದರೆ ದೇಶದಲ್ಲಿ ಅಸಮಾನತೆಯ ಮನುವಾದದ ಆಳ್ವಿಕೆಗೆ ತೆರೆಬಿತ್ತು. ಬ್ರಿಟಿಷರ ಸಾರ್ವತ್ರಿಕ ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದ ಈ ದೇಶದ ಶೋಷಿತ ವರ್ಗದ ದಲಿತರು ಶಿಕ್ಷಣ ಪಡೆಯುವಂತಾಯಿತು. ವೀರಸ್ತಂಭದ ಲಾಂಛನದ ಕುರಿತು. ಲಾಂಛನವು ಒಂದು ಸ್ಫೂರ್ತಿ ಮೂಲವಾಗಿದೆ. ಬ್ರಿಟಿಷ್ ಮತ್ತು ಪೇಶ್ವೆಗಳ ಮಧ್ಯೆ ನಡೆದ ಕೊರೆಗಾಂವ್ ಯುದ್ಧದಲ್ಲಿ ಮೆಹಾರ್ ವೀರರು ಬ್ರಿಟಿಷರ ಪರವಾಗಿ ಹೋರಾಡಿ ವಿಜಯವನ್ನು ಸಂಪಾದಿಸಿಕೊಟ್ಟುದರ ಸ್ಮರಣೆಗಾಗಿ ನಿರ್ಮಿಸಲ್ಪಟ್ಟ ವೀರ ಸ್ತಂಭದ ಈ ಚಿಹ್ನೆಯು ಮೆಹಾರ್ ಬೆಟಾಲಿಯನ್ ಸೈನಿಕರ ಟೊಪ್ಪಿಗೆಯ ಮೇಲೆ 1942ರಿಂದ 46ರ ಅವಧಿಯಲ್ಲಿ ಉಪಯೋಗಿಸಲ್ಪಡುತ್ತಿತ್ತು. ಈ ಲಾಂಛನದ ಚಿಹ್ನೆಯನ್ನು ಸಿದ್ಧಪಡಿಸಿದವನು ಮೆಹಾರ್ ರೆಜಿಮೆಂಟಿನ ಅಧಿಕಾರಿ ಮೇಯರ್ ಈಲ್ ಮಾರ್ಟ್ಸ್ ಮೆನ್ಸ್. ಆಧಾರ ಹಿಸ್ಟರಿ ಆಫ್ ಮೆಹಾರ್ ರೆಜಿಮೆಂಟ್ಸ್. ಅಕ್ಟೋಬರ್ 1946ರಲ್ಲಿ ಮೊದಲ ಮೆಹಾರ್ ರೆಜಿಮೆಂಟ್ ಮೀಡಿಯಂ ಮೆಷಿನ್ ಗನ್ ರೆಜಿಮೆಂಟ್ ಎಂದು ರೂಪಾಂತರಗೊಂಡಿತು. ಆಗ ಲಾಂಛನದಲ್ಲಿಯೂ ಪರಿವರ್ತನೆಯಾಯಿತು. ಸ್ವಾತಂತ್ರ್ಯ ಸಿಕ್ಕಿದ ನಂತರ 15 ಆಗಸ್ಟ್ 1947ರಿಂದ ವೀರಸ್ತಂಭದ ಲಾಂಛನ ಮತ್ತೆ ಬದಲಾಯಿತು. ಅದರ ಚಿತ್ರವನ್ನು ಕೊಡಲಾಗಿದೆ. ಈ ರೀತಿ ಕೊರೆಗಾಂವ್ ವಿಜಯಸ್ತಂಭದ ಗುರುತು ಮೆಹಾರ್ ರೆಜಿಮೆಂಟಿನ ಸೈನಿಕರ ಟೊಪ್ಪಿಗೆಯ ಮೇಲಿದ್ದು ಅದು ಕಾಲಕಾಲಕ್ಕೆ ಬದಲಾದದ್ದನ್ನು ಇತಿಹಾಸ ತಿಳಿಸುತ್ತದೆ. ಈ ಲಾಂಛನ ದಲಿತ ವೀರರದಲ್ಲದೆ ಸಮುದಾಯದ ಹೆಮ್ಮೆಯ ದ್ಯೋತಕವಾಯಿತು. ಅಷ್ಟೇ ಏಕೆ, ಸಾಹಸದ ಎಲ್ಲ ಅಭಿಮಾನಿಗಳಿಗೆಲ್ಲ ಮೆಚ್ಚುವ ವಿಚಾರವಾಗಿದೆ. ಕೊರೆಗಾಂವ್ ಭೀಮಾ ಈಗ ಒಂದು ಪಂಚಾಯತ್ ಪ್ರದೇಶ. ಇದು ಈಗಿನ ಪುಣೆ ಜಿಲ್ಲೆಯ ಶಿರೂರು ತಾಲೂಕಿನಲ್ಲಿ ಭೀಮಾ ನದಿಯ ಎಡದಂಡೆಯಲ್ಲಿದೆ. ಇಲ್ಲಿನ ಇತ್ತೀಚಿನ ಜನಗಣತಿಯ ಪ್ರಕಾರ ಸುಮಾರು 13,000 ಜನವಾಸವಿರುವ ಊರು ಇದಾಗಿದೆ. ಇತ್ತೀಚಿನ ಬೆಳವಣಿಗೆಗಳು. 2018ರ ಘಟನೆ. 1818ರ ಜನವರಿ 1ರಂದು ವಿಜಯ ದಿನವಾಗಿ ಕೊರೆಗಾಂವಿನ ವಿಜಯಸ್ತಂಭದ ಬಳಿ ಪ್ರತಿ ವರ್ಷ ಸಂಭ್ರಮಾಚರಣೆ ನಡೆಯುತ್ತಾ ಬಂದಿದೆ. 2018ರ ಜನವರಿ 1ರಂದು ಪರಂಪರಾಗತವಾಗಿ ನಡೆದು ಬರುತ್ತಿದ್ದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಭೀಮಾ ಕೊರೆಗಾಂವ್ನಲ್ಲಿ ಹಿಂಸಾಚಾರ ಭುಗಿಲೆದ್ದು ಒಬ್ಬರು ಗುಂಡಿಗೆ ಮಡಿದು ಕೆಲವರಿಗೆ ಗಾಯಗಳಾದವು. ಇದೊಂದು ದಮನ ಪ್ರವೃತ್ತಿಯೆಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲವಷ್ಟೇ. ಪೊಲೀಸ್ ಅನ್ವೇಷಣೆಗಳ ಪ್ರಕಾರ ಮಾವೋ ಗುಂಪಿನ ಕೆಲವರ ಬಂಧನಕ್ಕೆ ಕಾರಣವಾಯಿತು. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಅವರು ಎಲ್ಆರ್ ಪರಿಷತ್ತಿನ ಧನದ ಕೊಡುಗೆ ಕೊಟ್ಟರು. ಪೊಲೀಸ್ ವರದಿಗಳ ಪ್ರಕಾರ ಇವರು ಎಲ್ಆರ್ ಪರಿಷತ್ತಿಗೆ
ಕೊಡುಗೆ ಕೊಟ್ಟರು. 2017 ಡಿಸೆಂಬರ್ 30ರಂದು ನಡೆದ ಸಭೆಯಲ್ಲಿ ಪ್ರಚೋದಕ ಭಾಷಣವನ್ನು ಮಾಡಿದ್ದು ಘರ್ಷಣೆಗೆ ಕಾರಣವಾಯಿತು. ಅದರ ಅಂಗವಾಗಿ ಆಗಸ್ಟ್ 28, 2019ರಲ್ಲಿ ಕೆಲವು ಬುದ್ಧಿಜೀವಿಗಳನ್ನು ಬಂಧಿಸಲಾಯಿತು. ದ ಬ್ಯಾಟಲ್ ಆಫ್ ಭೀಮಾ ಕೊರೆಗಾಂವ್, ಎನ್ ಅನ್ಎಂಡಿಂಗ್ ಜರ್ನಿ, ಭೀಮಾ ಕೊರೆಗಾಂವ್ ಯುದ್ಧದ ಕೊನೆಯಿಲ್ಲದ ಪಯಣ ಎಂಬ 50 ನಿಮಿಷಗಳ ಡಾಕ್ಯುಮೆಂಟರಿ ಸಿನಿಮಾ ಕೂಡ ಈ ಚಾರಿತ್ರಿಕ ಯುದ್ಧವನ್ನು ಆಧಾರವಾಗಿಟ್ಟುಕೊಂಡು ತಯಾರಿಸಿ ಪ್ರದರ್ಶಿತಗೊಂಡಿದೆ. ಬಹುಶಃ ಇಷ್ಟು ವ್ಯಾಪಕವಾದ ಸಂವೇದನೆಗಳನ್ನು ಉಂಟುಮಾಡಿದ ವೀರ ಸ್ತಂಭಗಳು ಚರಿತ್ರೆಯಲ್ಲೂ ಹೆಚ್ಚಿಗೆ ಇರಲಾರವು. ಇದಂತೂ ಶತಮಾನಗಳ ನೋವುಂಡ ಒಂದು ಜನಾಂಗದ ಗೆಲುವಿನ ಸಂಕೇತವಾದ್ದರಿಂದ ಹೆಚ್ಚಿನ ಮಹತ್ವವನ್ನು ಪಡೆಯುತ್ತದೆ. ಪ್ರಗತಿಪರ ಚಿಂತಕರು ಅಂದಿನ ಅಸ್ಪೃಶ್ಯರ ಮೇಲಿನ ಚಾರಿತ್ರಿಕ ಅನ್ಯಾಯದ ಬಗ್ಗೆ ತಲೆ ತಗ್ಗಿಸುತ್ತಾರೆ. ಖೇದದ ವಿಚಾರವೆಂದರೆ ನಾವು ಒಂದು ಸ್ವತಂತ್ರ ರಾಷ್ಟ್ರವಾಗಿ ಅರಳಿದರೂ ಅಸ್ಪೃಶ್ಯತೆಯನ್ನು ಪೂರ್ಣವಾಗಿ ಇಲ್ಲವಾಗಿಸಲು ವಿಫಲರಾಗಿದ್ದೇವೆ. ಇದು ಮಾನವತೆಗೆ ಮಾಡಿದ ಅಪಚಾರವಲ್ಲವೇ? ಉಪಸಂಹಾರ. ಮೇಲ್ವರ್ಗಗಳ ಸಾಧನೆಯ ಬಗ್ಗೆ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಸಾಕಷ್ಟು ಸಾಕ್ಷಿಗಳು, ಪುರಾವೆಗಳು, ಶಾಸನಗಳು, ವೀರಗಂಬಗಳು ಕಾಣಸಿಗುತ್ತವೆ. ಆದರೆ ದಲಿತ, ಕೆಳಸ್ತರದ ಮಹಾರರಂತಹ ಸಮುದಾಯಗಳ ಸಾಹಸಗಾಥೆಗಳು ಅಪರೂಪವೇ ಇಲ್ಲವೆಂದರೂ ತಪ್ಪಾಗಲಾರದು. ಈ ಹಿನ್ನೆಲೆಯಲ್ಲಿ ಮಹಾರರು ಪೇಶ್ವೆಗಳ ಬಲಿಷ್ಠ ಸೇನೆಯ ವಿರುದ್ಧ ಸಾಧಿಸಿದ ಗೆಲುವು ಚಾರಿತ್ರಿಕವಾಗಿ ಪ್ರಧಾನವಾದದ್ದು ಮತ್ತು ಅವರ ಸಾಹಸದ ಸಾಕ್ಷಿಯಾಗಿದೆ. ಇದನ್ನು ಮುಕ್ತ ಮನಸ್ಸಿನಿಂದ ಸಕಾರಾತ್ಮಕವಾಗಿ ಕಾಣಬೇಕಾದದ್ದು, ಗೌರವಿಸಬೇಕಾದದ್ದು ಪ್ರಜಾಸತ್ತಾತ್ಮಕ ಸಮಾಜದ ಕರ್ತವ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಗೆಲುವಿನ ದ್ಯೋತಕವೂ ಆಗಿರುವ ಅವರೇ ನಿರ್ಮಿಸಿದ ವಿಜಯ ಸ್ತಂಭವು ಸ್ವರ್ಣಾಕ್ಷರಗಳಲ್ಲಿ ಬರೆಯಬೇಕು, ಚರಿತ್ರೆಯಲ್ಲಿ ಉಳಿಯಬೇಕು. ಇದು ನನ್ನ ಪ್ರಬಂಧದ ಪಠ್ಯ. ಇದಕ್ಕೆ ಹಲವು ಮೂಲಗಳನ್ನು ಅನುಸರಿಸಿದ್ದೇನೆ. ಈ ಮೊದಲ ಬಹುಮಾನ ತಂದುಕೊಟ್ಟ ಹೆಮ್ಮೆಯ ವಿಚಾರ ಬಹುದಿನ ನನ್ನ ಮನಸ್ಸಿನಲ್ಲಿ ಉಳಿಯುವಂಥ ಮಾಡಿದ ಗಣಕರಂಗ ಮತ್ತು ಅದರ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಪ್ರಸ್ತುತಿಯನ್ನು ಮುಗಿಸುತ್ತೇನೆ. ವಂದನೆಗಳು.